ಎಲ್ಲರಿಗೂ ನಮಸ್ಕಾರ. ಇಡೀ ವಿಶ್ವ ಮಹಾಜನತೆ ಬಸವಣ್ಣನ ಜಯಂತಿಯನ್ನ ಆಚರಣೆಯನ್ನು ಮಾಡ್ತಾ ಇದ್ದೀರಿ. ಇಡೀ ವಿಶ್ವದಿಂದ, ಕರ್ನಾಟಕದಿಂದ ಯಾರು ಈ ಪವಿತ್ರವಾದಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ, ನಿಮ್ಮೆಲ್ಲರೂ ಕೂಡ ನಮಸ್ಕಾರ, ಶರಣಾರ್ಥಿಗಳು. ಪುರಂದರದಾಸರು ಒಂದು ಮಾತು ನನಗೆ ನೆನಪುತ್ತದೆ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ, ಪದುಮನಾಭನ ಪಾದ ಭಜನೆ ಪರಮಸತ್ವಯ್ಯ. ಹಂಗೆ ಇವತ್ತು ಇಂಥ ಒಂದು ಪವಿತ್ರವಾದ ಸಂದರ್ಭದಲ್ಲಿ ವಿಶ್ವಗುರು ಬಸವಣ್ಣನ ಜಯಂತಿ ಆಚರಣೆಯಲ್ಲಿ ನಾನು ಸರ್ಕಾರದ ಪರವಾಗಿ ಪಾಲ್ಗೊಂಡು ನಾವು ಏನು ನಮ್ಮ ಬಸವಣ್ಣನಿಗೆ ಸಂಸ್ಕೃತಿಯ ನಾಯಕ ಅಂತ ಘೋಷಣೆ ಮಾಡೋದು, ಅದಕ್ಕೆ ಸರ್ಕಾರದ ಪರವಾಗಿ ಅಭಿನಂದನೆ ಸ್ವೀಕಾರ ಮಾಡ್ತಾ ಇರೋದು ಮತ್ತು ನಿಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಜೊತೆಯಲ್ಲಿ ಕಳೀತಾ ಇರೋದು ಅಕ್ಷಯ ತಿಥಿ ದಿನ. ಇದು ನನ್ನ ಭಾಗ್ಯ, ನನ್ನ ಭಾಗ್ಯ, ನನ್ನ ಭಾಗ್ಯ ಕರೀತಾ ಇದ್ದೀನಿ. ಎರಡು ಮೂರು ವಿಶೇಷ ಇಲ್ಲಿ. ಬಸವ ಜಯಂತಿಯವರು ಒಳ್ಳೆ ಸಂಪ್ರದಾಯನ ಫೌಂಡೇಶನ್ ಹಾಕಿದ್ದಾರೆ. ಬಸವಣ್ಣವರ ಆಚಾರ ವಿಚಾರವನ್ನು ಪ್ರಚಾರ ಮಾಡೋದು ಅವರ ದೊಡ್ಡ ಕರ್ತವ್ಯ. ಬಿಳಿ ಜೊತೆಯವರು ಒಂದು ಪಂಚಾಯತಿಂದ ಪ್ರೆಸಿಡೆಂಟ್ ಆಫ್ ಇಂಡಿಯಾವರೆಗೂ ಕೂಡ ಬೆಳೆದು ಅವರು ಇದಕ್ಕೊಂದು ದೊಡ್ಡ ಅಡಿಪಾಯವನ್ನು ಹಾಕಿದ್ದಾರೆ. ಬಸವಣ್ಣವರ ತತ್ವ ಇಡೀ ದೇಶ, ಪ್ರಪಂಚ ಇದನ್ನ ಹೋಗ್ತಾ ಇದೆ. ನಾನು ಅಷ್ಟು ಬಸವಣ್ಣವ್ರ ಬಗ್ಗೆ ತಿಳ್ಕೊಳಕ್ಕೆ ಹೋಗಿರ್ಲಿಲ್ಲ. ನನ್ನ ಶಾಲೆಯಲ್ಲೂ ಕಾಲೇಜಲ್ಲೂ ರೇಣುಕಾಚಾರ್ಯ ಕಾಲೇಜಲ್ಲಿ ಓದಿದ್ರು ಕೂಡ ರೇಣುಕಾಚಾರ್ಯ ಕಾಲೇಜು ಎಸ್ ಇತ್ತು. ನನಗೆ ಯಾರು ಹೇಳಕ್ ಹೋಗಲಿಲ್ಲ, ಅದ್ರ ಬಗ್ಗೆ ನಾನು ತಿಳ್ಕೊಳಕ್ಕೂ ಆಗಿರಲಿಲ್ಲ. ಒಂದಿನ ವಿಲಾಸರಾವ್ ದೇಶಮುಖ್ ಚೀಫ್ ಮಿನಿಸ್ಟರ್ ಇದ್ರು, ನನಗೆ ಬಹಳ ಆತ್ಮೀಯರಿದ್ರು, ನನ್ನ ಕೋರೆ ಸಾಹೇಬರು ಗೊತ್ತದು. ಅವರು ಅವ್ರ ಸ್ಟೇಟಲ್ಲಿ ಅದನ್ನ ರಜಾ ಅಂತ ಘೋಷಣೆ ಫಸ್ಟ್ ಮಾಡಿ ಅಲ್ಲಿ ಬೇಕಾದಷ್ಟು ಇದನ್ನು ಮಾಡಿದ್ರು. ಆಗ ನಾನು ಕೇಳಿದೆ, ನಿಮ್ಗೆ ಇದಕ್ಕೂ ಏನು ಸಂಬಂಧ ಅಂತ ಕೇಳಿದೆ. ಸೊ ಅವ್ರದ್ದು ಬಾರ್ಡ್ರು, ಲಾತೂರ್ ಬಾರ್ಡ್ರು ಕ್ಷೇತ್ರ. ಕೊನೆಗೆ ಅವ್ರ ಜೊತೆ ಗಂಟೆಗಟ್ಟಲೆ ಚರ್ಚೆ ಮಾಡಕ್ಕೆ ಶುರು ಮಾಡಿದೆ. ಅವ್ರು ಏರ್ಪೋರ್ಟಿಂದ ಬಂದು ವಾಪಸ್ ಏರ್ಪೋರ್ಟ್ ಹೋಗೋದು ನಾನು ಗನ್ಮೇಲೂ PA ಫ್ರೆಂಡು ಎಲ್ಲ ಕೆಲಸ ಮಾಡ್ತಿದ್ದೆ. ಅಷ್ಟು ಆತ್ಮೀಯತೆ ಇತ್ತು. ಸೊ ನಾನು ಇಂಥವ್ರಿಗೆ ಎಲ್ಲ ಚೀಫ್ ಮಿನಿಸ್ಟರ್ ಇಷ್ಟು ಯೋಚನೆ ಮಾಡ್ತಾರೆ, ನಮ್ಮಲ್ಲಿ ಏನೋ ರಸ ಅಡಗಿದೆ ಅಂತೇಳಿ ನಾನು ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಷ್ಟೋ ಇಷ್ಟು ಸ್ವಲ್ಪ ತಿಳ್ಕೊಂಡಿದ್ದೇನೆ. ಒಂದು ಹೇಳೋದಾದ್ರೆ, ಇವತ್ತು ನಾವು ಬಸವಣ್ಣವರ ವಿಶ್ವಗುರು ಬಸವಣ್ಣವರ ಜಯಂತಿ ಆಚರಣೆ ಮಾಡ್ತಾ ಇದ್ದೇವೆ ಸರ್ಕಾರದ ಪರವಾಗಿ. ಹಿಂದೆ ನಮ್ಮ ಮುಖ್ಯಮಂತ್ರಿಗಳು ಕೂಡ ಸಿದ್ದರಾಮಯ್ಯನವರು ಯಾವಾಗ ನೀವು ಮಾಡ್ಕೋಬೇಕು ಅಂದ್ರೆ ಎಲ್ಲ ಕಡೆಗೆ ನಾನು ಬಸವಣ್ಣ ಹುಟ್ಟಿದ ದಿನನೇ ನಾನು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅಂತೇಳಿ ಫಸ್ಟ್ ಟೈಮ್ ಆದರೂ ಕೂಡ ಅವರು ಕೂಡ ಅದನ್ನ ಈ ದಿನ ಆಯ್ಕೆ ಮಾಡಿದ್ರು. ಅವತ್ತಿನ ಕಾಲದಲ್ಲಿ 13ನೇ ತಾರೀಕು ಅಂತ ಕಾಣ್ತದೆ, ಅವತ್ತು ಅವರು ಆಯ್ಕೆ ಮಾಡಿದ್ರು. ಆಯ್ಕೆ ಮಾಡಿ ಕೊನೆಗೆ ಅಲ್ಲಿಂದ ಪ್ರಾರಂಭ ಆಯಿತು. ಸೊ ನಮ್ಮ ಸರ್ಕಾರದ ಕಾರ್ಯಕ್ರಮ ಎಲ್ಲ ಕೂಡ ಬಸವಣ್ಣವರ ಹಾದಿಯಲ್ಲೇ ನಡ್ಕೊಂಡು ಬರ್ತಾ ಇದೆ. ನನ್ನ ನಂಬಿಕೆ ಏನಪ್ಪ ಅಂದ್ರೆ, ಬಸವಣ್ಣ ಎಲ್ಲಿದ್ದಾನೆ ಅಲ್ಲಿ ಭಯ ಇಲ್ಲ, ಬಸವಣ್ಣ ಎಲ್ಲಿದ್ದಾನೆ ಹಸಿವಿಲ್ಲ, ಬಸವಣ್ಣ ಅಂದ್ರೆ ಬೆಳಕು, ಬಸವಣ್ಣ ಅಂದ್ರೆ ಬದುಕು. ಇದನ್ನು ನಾವು ನಂಬ್ಕೊಂಡು ನಮ್ಮ ಸರ್ಕಾರದ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ, ಎಲ್ಲ ಯೋಜನೆಯಲ್ಲೂ ಕೂಡ ನಾವು ಅದನ್ನು ಗಮನದಲ್ಲಿ ಇಟ್ಕೊಂಡು ಕಾರ್ಯಕ್ರಮವನ್ನ ಸರ್ವರಿಗೂ ಸಮಪಾಡು ಅಂತ ಹೇಳಿ ನಾವು ಮಾಡ್ಕೊಂಡು ಬಂದಿದ್ದೇವೆ. ಸೊ ಇಡೀ ನಾಡಿನ ಜನತೆ ಇವತ್ತು ಅದನ್ನ ಗಮನದಲ್ಲಿ ಇಟ್ಕೊಂಡು
ಬಹುಶಃ ಎಲ್ಲ ರಾಷ್ಟ್ರಗಳು ಕೂಡ ಒಪ್ಪಿದ್ದಾರೆ. ಇದನ್ನ ಬಸವಣ್ಣವರ ನಾನು ಇಲ್ಲಿ ನೋಡಿದೆ ಇವತ್ತು ನಮ್ಮ ಜ್ಞಾನಾಂಬಿಕಾ ಮಾಡಿದಂಥ ಒಂದು ಐತಿಹಾಸಿಕವಾದಂಥ ಸ್ಥಳದಲ್ಲಿ ಅವರು ಮೇಯರ್ ಆಗಿದ್ದಾಗ ಮಾಡಿದ್ರು. ಇಲ್ಲಿ ಪ್ರೈಮ್ ಮಿನಿಸ್ಟರ್ ಅಂತ ಪದ ಇದೆ, ಬಟ್ ಇಷ್ಟನ್ನ ನಾವು ಚೇಂಜ್ ಮಾಡಬಾರ್ದು. ವಾಟ್ ಎವರ್ ಮೇ ಬಿ, ಹಿಸ್ಟ್ರಿ ಶುಡ್ ನಾಟ್ ಬಿ ಚೇಂಜ್. ಬಸವಣ್ಣನು ಯಾವ ಅಧಿಕಾರದಲ್ಲಿ ಇದ್ರು ಅನ್ನೋಕ್ಕಿಂತ ಬಸವಣ್ಣ ಯಾವ ಫಿಲಾಸಫಿನ ನಮಗೆ ದೇಶಕ್ಕೆ ಕೊಟ್ಟೋಗಿದ್ದಾನೆ. ದಿ ಪವರ್ ವಿಚ್ ಐ ಆಮ್ ಸಿಟಿಂಗ್ ಇಸ್ ನಾಟ್ ಇಂಪಾರ್ಟೆಂಟ್. ವಾಟ್ ಮೆಸೇಜ್, ವಾಟ್ ಪೀಪಲ್ ಆರ್ ಫಾಲೋಯಿಂಗ್ ಟು ಮೀ. ಪ್ರೈಮ್ ಮಿನಿಸ್ಟರ್ಗಳು ಎಷ್ಟೋ ಜನ ಹೋಗ್ತಾರೆ, ಆದರೆ ಅವರ ನುಡಿ ಮುತ್ತುಗಳಿದೆಯಲ್ಲ, ಅವರ ವಚನಗಳಿದೆಯಲ್ಲ, ಅದನ್ನು ಯಾರು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದರ ಬಗ್ಗೆ ಬಸವಣ್ಣವರು ನಮ್ಮ ಬಸವ ಸಮಿತಿಯವರು ಕೂಡ ಇದ್ರ ಬಗ್ಗೆ ತಾವು ಯೋಚನೆ ಮಾಡಬೇಕು ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಈಗಲೇ ಹೇಳಿದ್ದೇನೆ, ಅನ್ನಭಾಗ್ಯ ಇರ್ಬೋದು, ಕ್ಷೀರಭಾಗ್ಯ ಎಲ್ಲ ಸಂದರ್ಭದಲ್ಲೂ ಕೂಡ ಇವತ್ತು ಆವತ್ತಿನ ಕಾಲದಲ್ಲೇ ನೀವೇ ವಿಶೇಷಣೆ ಮಾಡಿದ್ರಿ, ನಾನೇನು ಹೇಳ್ಬೇಕಾಗಿಲ್ಲ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಪಾರ್ಲಿಮೆಂಟ್ಗೆ ಎಷ್ಟು ಗೌರವ ಇತ್ತು, ಹೆಣ್ಮಕ್ಳಿಗೆ ಎಷ್ಟು ಗೌರವ ಇತ್ತು, ಎಷ್ಟು ಸ್ಥಾನಮಾನಗಳನ್ನ ಹೆಣ್ಮಕ್ಳಿಗೆ ಕೊಟ್ಟು ಆವತ್ತಿನ ಕಾಲದಲ್ಲಿ ಚಿಂತೆಯನ್ನು ಮಾಡಿದ್ರು ಅಂತೇಳಿ ನನಗೊಂದಿನ ನಮ್ಮ ಈಶ್ವರ ಖಂಡ್ರೆ ಅವರಲ್ಲಿ ಕರ್ಕೊಂಡೋಗೆಲ್ಲ ತೋರಿಸಿದ್ರು. ಬೇಕಾದಷ್ಟು ಅವರ ಬಾಳಿಕೆಯಲ್ಲಿ ಈಗ ಬಸವನ ಬಾಗೇವಾಡಿಲು ಕೂಡ ನಾವು ಅಲ್ಲಿ ಒಂದು ಪ್ರಾಧಿಕಾರ ಸರ್ಕಾರ ಬಂದ ಮೇಲೆ ಪ್ರಾಧಿಕಾರವನ್ನ ಮಾಡಿದ್ದೇವೆ. ನಾನು ಒಂದ್ಸರಿ ಜಯೇಶ್ ಪಟೇಲ್ ಅವರು ನೆನೆಸ್ಕೊಳ್ಬೇಕು. ನಾನು ಅವತ್ತಿನ ಕಾಲದಲ್ಲಿ ನಾವು ಕೂಡು ಸಂಗಮದಲ್ಲಿ ಅವರ ಕಾಲದಲ್ಲೂ ಕೂಡ ಒಂದು ಅನೇಕ ವಿಶೇಷವಾದಂಥ ಫೌಂಡೇಶನ್ ಹಣವನ್ನ ಅವ್ರ ಕಾಲದಲ್ಲಿ ಕಷ್ಟದಿನ ಇಷ್ಟು ಸರ್ಕಾರಕ್ಕೆ ಹಣದ ಶಕ್ತಿ ಇರಲಿಲ್ಲ. ಅವ್ರ ಕಾಲದಲ್ಲೂ ಕೂಡ ಬೇಕಾದಷ್ಟು ಅಲ್ಲಿ ಕೂಡು ಸಂಗಮದಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಬೇಕಾದಷ್ಟು ಪ್ರಯತ್ನವನ್ನು ಮಾಡಿ ಒಂದೊಳ್ಳೆ ಅಡಿಪಾಯವನ್ನು ಕೂಡ ಅವರು ಹಾಕೊಟ್ಟದ್ದು ನಮಗೆ ನೆನಪಿದೆ. ಇವತ್ತು ನೀವು ಇದ್ರ ಜೊತೆಯಲ್ಲಿ ನನ್ನ ಮಿತ್ರ ಪ್ರಭಾಕರ್ ಕೋರೆ ಅವರಿಗೆ ಸನ್ಮಾನ ಮಾಡ್ತಾ ಇದ್ರಿ. ಅವರ ಕುಟುಂಬ ಎಲ್ಲ ನೋಡಿ ನಂಗೆ ಬಹಳ ಸಂತೋಷ ಆಯಿತು. ಒಳ್ಳೆ ಕಾಯಕ ರತ್ನ ಪ್ರಶಸ್ತಿಯನ್ನ ತಾವು ಕೊಡ್ತಾ ಇದ್ರಿ. ನಾನು ಆಗಲೇ ಒಂದು ಮಾತು ಹೇಳ್ತಾ ಇರ್ತೀನಿ. ಇವತ್ತು ನಾವು ಪ್ರಭಾಕರ್ ಕೋರೆಗೆ ನೆನೆಸ್ಕೊಳ್ಳಿ, ಬಿ ಡಿ ಜತ್ತಿಯವ್ರಿಗೆ ನೆನೆಸ್ಕೊಳ್ಳಿ, ಬಸವಣ್ಣವ್ರಿಗೆ ನೆನೆಸ್ಕೊಳ್ಳಿ, ಯಾರು ನೆನೆಸ್ಕೊಳ್ಳಿ, ನಾವು ಒಂದು ಮಾತು ಹೇಳ್ತಾ ಇರ್ತೀನಿ. ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಹುಟ್ಟು ಸಾವಿನ ಮಧ್ಯದಲ್ಲಿ ನಾವೇನ್ ಮಾಡ್ತೀವಿ ಬಹಳ ಮುಖ್ಯ. ಹಂಗೆ ಮನುಷ್ಯನಿಗೆ ಮರಕ್ಕೆ ಬೇರು ಎಷ್ಟು ಮುಖ್ಯನೋ ಹಂಗೆ ಮನುಷ್ಯನಿಗೆ ನಂಬಿಕೆ ಮುಖ್ಯ, ನಮಗೆ ಕೂಡ ಅಷ್ಟೇ ಮುಖ್ಯ. ಹಂಗೆ ನಮ್ಮ ಸ್ನೇಹಿತ ಪ್ರಭಾಕರ್ ಕೋರೆಯವರು ಕಾಯಕದಲ್ಲಿ ನನ್ನ ಬದುಕಿನಲ್ಲಿ ಏನಾದ್ರು ಒಂದು ಬಿಟ್ಟು ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಈ KLE ಸಂಸ್ಥೆಯನ್ನ ಎಲ್ಲಿದೆ ಅನ್ನೋದು ಕೂಡ, ಎಲ್ಲಿತ್ತು ಅನ್ನೋದು ಕೂಡ ನನಗೆ ಅರಿವಿದೆ 40-45 ವರ್ಷದಲ್ಲಿ. ಈಗ ಅದು ಬೆಳೆದಂತ ರೀತಿ, ಅವ್ರ ಪ್ರಶಸ್ತಿ ಬಂದದ್ದು ಮುಖ್ಯ ಅಲ್ಲ, ಅವರು ಎಷ್ಟು ಜನ ವಿದ್ಯಾಸಂಸ್ಥೆಗಳನ್ನ ಕಟ್ಟಿ ಈ ಸಮಾಜಕ್ಕೆ ಸರ್ಕಾರ ಮಾಡಕ್ ಆಗದೆ ಹೋದಂತ ಕೆಲಸವನ್ನ ಇವತ್ತು ಸಮಾಜಕ್ಕೆ ಕೊಡ್ತಾ ಇದ್ರಲ್ಲ, ಇಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಅನ್ನೋದು ನನಗೆ. ಯಾಕೆಂದ್ರೆ ಅನೇಕ ಸಂಸ್ಥೆ ಕಟ್ಟೋದು ಅಷ್ಟು ಸುಲಭ ಅಲ್ಲ. ಸಂಸ್ಥೆ ಮ್ಯಾನೇಜ್ ಇಷ್ಟು ಈ ನಮ್ಮ ಆಫೀಸರ್ಸ್ ಕಾಟ, ಈ ಸರ್ಕಾರದ ಕಾಟ, ಈ ರಾಜಕಾರಣಿಗಳ ಕಾಟ, ಈ ಕೆಲವು ಹಿತಶಿಸ್ತುಗಳ ಕಾಟ, ಒಳಗಡೆ ಇರೋ ಮ್ಯಾನೇಜ್ಮೆಂಟ್ಗಳಲ್ಲಿ ಅಗ್ಗಜೆಟ್ ಆಟ, ಈ ಮಧ್ಯದಲ್ಲಿ ಯಶಸ್ಸು ಅಂತ ಕಾಣಬೇಕಲ್ಲ, ಇಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಸಕ್ಸಸ್ ಸ್ಟೋರಿ ಇಸ್ ಇಂಪಾರ್ಟೆಂಟ್. ನಾನು ಒಂದು ಮಾತು ಹೇಳ್ತಾ ಇರ್ತೀನಿ, ಯಾವ್ದು ಅಸೆಂಬ್ಲಿಗೆ ಹೇಳ್ತೀನಿ, ಯಶಸ್ಸು ಕಾಣಬೇಕಾದ್ರೆ ಧರ್ಮರಾಯನ ಧರ್ಮತ್ವ ಇರಬೇಕು, ದಾನಶೂರಕನ ದಾನತ್ವ ಇರಬೇಕು, ಅರ್ಜುನನ ಗುರಿ ಇರಬೇಕು, ಭೀಮನ ಬಲ ಇರಬೇಕು, ವಿದುರನ ನೀತಿ ಇರಬೇಕು, ಕೃಷ್ಣನ ತಂತ್ರ ಇರಬೇಕು. ಆಗ ಮಾತ್ರ ಯಶಸ್ಸು ಕಾಣ. ಹಂಗೆ ನಮ್ಮ ಪ್ರಭಾಕರ್ ಕೋರೆ ಯಶಸ್ಸು ಕಾಣ್ಬೇಕಾದ್ರೆ ಇವೆಲ್ಲವರಲ್ಲಿ ಇಷ್ಟು ದೇವನ ಬಲ ಹೊಂದಬೇಕು ಗೊತ್ತಿದೆಲ್ಲ ಅಂತ ನಾನಂತೂ ತಿಳ್ಕೊಂಡಿದ್ದೇನೆ. ಸೊ ಇವತ್ತು ನಾವು ಬಸವಣ್ಣವರ ವಿಶ್ವಗುರು ಬಸವಣ್ಣವ್ರನ್ನ ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಜತ್ತಿಯವರು ಸಂಸ್ಥೆಯವರೆಲ್ಲ ಸೇರಿ ಅವ್ರಿಗೆ ಇವತ್ತು ಈ ಪ್ರಶಸ್ತಿ ಪ್ರದಾನವನ್ನ ಕಾಯಕ ರತ್ನ ಪ್ರಶಸ್ತಿ
ಅವ್ರಿಗೆ ಪ್ರದಾನ ಮಾಡ್ತಾ ಇರೋದು ಸರ್ಕಾರ ಅವ್ರಿಗೆ ಅಭಿನಯಿಸ್ತದೆ. ಅವ್ರ ಜೊತೆ ಇದ್ದೇವೆ. ಒಳ್ಳೆ ಸಂದರ್ಭದಲ್ಲಿ ಒಳ್ಳೆ ವ್ಯಕ್ತಿಯನ್ನ ಕೂಡ ತಾವು ಆಯ್ಕೆ ಮಾಡಿದ್ದೀವಿ. ಆಮೇಲೆ ಅಪಾಯದಲ್ಲಿರುವಂತ ಪ್ರಜಾಪ್ರಭುತ್ವವನ್ನ ಇವತ್ತು ಕಾಪಾಡಲಿಕ್ಕೆ ಬಸವಣ್ಣವರ ಪ್ರೇರಣೆ. ಅವರು ಇವತ್ತು ನಮ್ಮ ಪ್ರಜಾಪ್ರಭುತ್ವನೇ ಒಂದು ಅಪಾಯದಲ್ಲಿ ಇರುವಂತ ಒಂದು ಪರಿಸ್ಥಿತಿ ಇದೆ. ಅದರಿಂದ ನಾವೆಲ್ಲ ಇದನ್ನ ಉಳಿಸ್ಕೊಂಡು ನಾವೆಲ್ಲ ಬೆಳೆಸ್ಕೊಂಡು ಹೋಗ್ಬೇಕು. ಜೊತೆಯವ್ರು ತಗೊಳ್ಳಿ, he was a panchayat member, he became president of India. So how step by step ಒಬ್ಬ ರಾಜಕಾರಣಿ ಬೆಳಿಬೇಕಾದ್ರೆ ಎಷ್ಟು ಶ್ರಮ ಇರ್ತದೆ. 10 ವರ್ಷ ಆಗಲಿ 20 ವರ್ಷ 50 ವರ್ಷ ಅಷ್ಟು ಸುಲಭ ಅಲ್ಲ. ನನಗೆ ಯಾವುದೋ ಒಂದು ಅಲ್ಲಿ ಸರ್ಕಾರದ ವಿಧಾನಸೌಧದ ಮುಂದೆ ಪುತ್ಥಳಿ ಹಾಕ್ಬೇಕಾದ್ರೆ ಪ್ರಸವ ನನಗೆ ಏನು ಅಂತ ಕೇಳ್ತಾರೆ, ಬಸವಣ್ಣನ ಬಗ್ಗೆ ಮಾತಾಡಿ ಅಂದ್ರೆ ಅದೇನು ನನಗೆ ಬೇರೆ ಬೇರೆ ಈಗ ನಡೀತಾರಂತ ವಿಚಾರ ಕೇಳಕ್ ಬಂದು ಅದಕ್ಕೆ ಕೇಳಕ್ ಬಂದೆ. ನಾನು ನಮ್ಮ ಖಂಡ್ರೆ ಸಾಹೇಬ್ರು ಪಕ್ಕದಲ್ಲಿದ್ದರು. ಅದಕ್ಕೆ ಶುರು ಮಾಡಿದೆ. ಲೋಕದ ಡೊಂಕಕ್ಕೆ ನೀವೇಕೆ ತಿದ್ದಿವಿರಿ, ನಿಮ್ಮ ತನವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ. ಮದಕ್ಕೆ ಹೇಳುವುದಕ್ಕಂತ ಕೂಳು ಸಂಗಮ ಹೇಳೋರೆ ಅಂತ ಫಸ್ಟ್ ಮನೆ ಸೆಟಲ್ಮೆಂಟ್ ಮಾಡ್ಕೊಳ್ರಪ್ಪ, ನಿಮ್ ಸೆಟಲ್ಮೆಂಟ್ ಮಾಡ್ಕೊಳ್ಳಿ, ಬೇರೆ ಸೆಟಲ್ಮೆಂಟ್ ಬರೋರಿ ಅಂತ ಪ್ರಸವ್ರಿಗೆ ಹೇಳ್ಬಿಟ್ಟು ಈಗ ತನಕ ಬಂದೆ. ಹಂಗೆ ಫಸ್ಟ್ ನಿಮ್ಮಲ್ಲಿದೆ ಶುದ್ಧೀಕರಣ ಮಾಡ್ಕೊಳ್ಳೋದು, ನಮ್ಮಲ್ಲಿದೆ ಶುದ್ಧೀಕರಣ ಮಾಡ್ಕೊಳ್ಳೋದು. ನಾವೇನು ಮಾಡಬೇಕು ಬಿಡಬೇಕು ಅಂತ ಎಲ್ಲೂ ಏನು ಉಳಿಕೊಳ್ಳೋದು ಹೋಗ್ಬೇಕಾದ್ರೆ ಏನಿಲ್ಲ. ಸೊ ನಮ್ಮಲ್ಲೇ ಇದೆ ಎಲ್ಲ, ಯಾವ ಇದಿಲ್ಲ. ಜಾತಿ ಧರ್ಮದ ವಿಚಾರ ಮಾತಾಡ್ತೀವಿ, ಬೇರೆ ವಿಚಾರ ಮಾತಾಡ್ತೀವಿ, ಅದನ್ನು ನಾನು ಹೇಳ್ತಾ ಇರ್ತೀನಿ. ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮವಾದರೂ ನಿಷ್ಠೆ ಒಂದೇ, ದೇವನಪ್ಪ ನಾಮರು. ಹಂಗೆ ಬಸವಣ್ಣ ನಮ್ಗೆ ಹೇಳ್ಕೊಟ್ಟಿರೋದು ಯಾವುದು ಜಾತಿ ಧರ್ಮ ಅಲ್ಲ. ನಿಮ್ಮಲ್ಲೇ ಇದೆ ಧರ್ಮ, ನಿಮ್ಮಲ್ಲೇ ಇದೆ ಜಾತಿ, ನಿಮ್ಮಲ್ಲೇ ಇದೆ ಶ್ರಮ, ನಿಮ್ಮಲ್ಲೇ ಇದೆ ಪರಮ, ನಿಮ್ಮಲ್ಲೇ ಇದೆ ಭಕ್ತಿ, ನಿಮ್ಮಲ್ಲೇ ಇದೆ ಪೂಜೆ, ನಿಮ್ಮಲ್ಲೇ ಇದೆ ಕೆಲಸ. ಕಾಯಕವೇ ಕೈಲಾಸ. ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದ್ದಾರೆ, ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ ಅನ್ನೋದನ್ನ ನಮ್ಗೆ ಬಸವಣ್ಣ ಹೇಳ್ಕೊಟ್ಟಿದ್ದಾರೆ. ಅದರಿಂದ ಇವತ್ತು ನಾವೆಲ್ಲ ಕೂಡ ಬಸವಣ್ಣನ ಜಯಂತಿ ಆಚರಣೆ ಮಾಡ್ತಾ ಇದ್ದೀವಿ. ಆಚರಣೆ ಮಾಡೋಕ್ಕಿಂತ ಮುಖ್ಯ ಅವರ ತತ್ವ, ಅವರ ಆಚಾರ ವಿಚಾರ. ಇನ್ನು 10 ಜನಕ್ಕೆ ಪ್ರಚಾರ ಮಾಡಿದಾಗ ಆ ಕುಟುಂಬ ಆ ಮನೆ ಉದ್ಧಾರ ಮಾಡಿದಾಗ ಆಗ್ತದೆ ಅಂತ ತಿಳ್ಕೊಂಡು ಯಾರನ್ನು ಮುನಿದು ನಮ್ಮನ್ನ ಏನು ಮಾಡುವರು, ಆನೆ ಮೇಲೆ ಹೋಗುವರು, ನಾಯಿ ಕಚ್ಚಿ ಬಲ್ಲದೆ ಕೂಡಲ ಸಂಘ ಮಾಡಿರುವ. ನನಗೆ ಎಲ್ಲರೂ ಹೇಳ್ತವ್ರೆ, ಮಾಡೋದು ಮಾಡ್ತಾರೆ. ನಮ್ಮ ಕೆಲಸ ನಾವು ಮಾಡಿಕೊಂಡು ಸಮಾಜ ನಮ್ಮ ಮನಸ್ಸನ್ನ ಶುದ್ಧಿ ಮಾಡಿಕೊಂಡು ನಾವು ಕೆಲಸ ಮಾಡ್ಕೊಂಡು ಹೋಗೋಣ. ಸರ್ಕಾರದ ಪರವಾಗಿ ನಾನು ಮತ್ತು ನನ್ನ ಮಿತ್ರ ಈಶ್ವರ್ ಕಂಠ ಬಂದಿದ್ದೇವೆ.